ಅವರು ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ. ನಕಲಿ ಚಿನ್ನವನ್ನ ಅಡವಿಟ್ಟು ಕೋಟಿ ಕೋಟಿ ಹಣ ಪಡೆದು ವಂಚನೆ ಮಾಡಿದ. ಅಲ್ಲದೆ ಮಾಜಿ ಅಧ್ಯಕ್ಷನ ಅಸಲಿ ಕತೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಆತನ ಹಿನ್ನೆಲೆ ಏನು, ಬ್ಯಾಂಕ್ಗೆ ಯಾಮಾರಿಸಿದ್ದು ಹೇಗೆ ಅನ್ನೋ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷನಿಗೆ ಇಡಿ ಸಂಕಷ್ಟ. ವಿಚಾರಣೆಯಲ್ಲಿ ಬಯಲಾಯಿತು ನಕಲಿ ಚಿನ್ನದ ರಹಸ್ಯ. ಡಿಸಿಸಿ ಬ್ಯಾಂಕ್ಗೆ ಕೋಟಿ ಕೋಟಿ ಉಂಡೇನಾಮ ತಿಕ್ಕಿ ಯಾಮಾರಿಸಿದ್ದ ಮಾಜಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮಂಜುನಾಥ್ ಗೌಡ್ನ ಹಿಸ್ಟ್ರಿಯೇ ರಣರೋಚಕವಾಗಿದೆ. ಹೌದು, ಇಡಿ ವಿಚಾರಣೆ ವೇಳೆ ಚಿನ್ನದ ರಹಸ್ಯ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಬರೋಬ್ಬರಿ 50 ಕೆಜಿ ನಕಲಿ ಚಿನ್ನ ಅಡವಿಟ್ಟು ಯಾಮಾರಿಸಿದ್ದು ಈಗ ಬೆಳಕಿಗೆ ಬಂದಿದೆ. ಈ ಹಿಂದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದ ಮಂಜುನಾಥ್ ಗೌಡ 2013ರಲ್ಲಿ ಚುನಾವಣೆಯಲ್ಲಿ ಸೋತು ಹಣಕ್ಕಾಗಿ ನಕಲಿ ಚಿನ್ನ ಅಡಮಾನ ಇಟ್ಟು ಕೋಟಿ ಕೋಟಿ ಲೂಟಿ ಮಾಡಿದ್ದ. ಬರೋಬ್ಬರಿ 50 ಕೆಜಿ ನಕಲಿ ಚಿನ್ನ ಅಡಮಾನ ಮಾಡಿ ಬೃಹತ್ ದೋಖಾ ಮಾಡಿದ್ದಾನೆ. 2013ರಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ ಕ್ಷೇತ್ರದಿಂದ ಎಲೆಕ್ಷನ್ಗೆ ಸ್ಪರ್ಧಿಸಿದ್ದ ಮಂಜುನಾಥ್ ಗೌಡ ಕೋಟಿ ಕೋಟಿ ಹಣ ಸುರಿದು ಚುನಾವಣೆಯಲ್ಲಿ 500 ಮತಗಳಿಂದ ಮಕಾಡೆ ಮಲಗಿದ್ದ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಕೋಟಿ ಕೋಟಿ ಹಣ ಸುರಿದು ಚುನಾವಣೆ ಮಾಡಿದ್ದ ಮೊದಲ ವ್ಯಕ್ತಿ ಈ ಮಂಜುನಾಥ್ ಗೌಡ. ಇನ್ನು ಪ್ರತಿ ಹಳ್ಳಿಗೆ ಲಕ್ಷ ಲಕ್ಷ ಹಣ ಹಂಚಿದ್ನಂತೆ. ಇದನ್ನ ಕೇಳಿ ಕಿಮ್ಮನೆ ರತ್ನಾಕರ ಮತ್ತು ಆರಗ ಜ್ಞಾನೇಂದ್ರ ತಂಡ ಹೊಡೆದು ಹೋಗಿದ್ರಂತೆ. ಆದರೆ 2013ರಲ್ಲಿ ಕಿಮ್ಮನೆ ರತ್ನಾಕರ ವಿರುದ್ಧ ಮಂಜುನಾಥ್ ಗೌಡ ಕೇವಲ 500 ಮತದಿಂದ ಸೋತು ಸುಣ್ಣವಾಗಿದ್ದ. ಎಸ್, ಇಷ್ಟಕ್ಕೆ ಸುಮ್ಮನಿರದ ಮಂಜುನಾಥ್ ಗೌಡ 2018ರಲ್ಲಿ ಮತ್ತೆ ತೀರ್ಥಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ಕೋಟಿ ಕೋಟಿ ಸುರಿದ್ರೂ ಕೂಡ ಅಗೇನ್ ಸೋಲು ಕಂಡಿದ್ದ. ಚುನಾವಣೆಯಲ್ಲಿ 2 ಬಾರಿ ಸೋತಿದ್ದ ಮಂಜುನಾಥ್ ಗೌಡ ಕೋಟಿ ಕೋಟಿ ಹಣ ಕಳೆದುಕೊಂಡಿದ್ದ. ನಂತರ ಪ್ಲಾನ್ ಮಾಡಿ ನಕಲಿ ಚಿನ್ನವನ್ನ ಡಿಸಿಸಿ ಬ್ಯಾಂಕ್ನಲ್ಲಿ ಅಡಮಾನ ಮಾಡಿಸಿ ನೂರಾರು ಜನರ ಹೆಸರಲ್ಲಿ ಚಿನ್ನದ ಮೇಲೆ ಸಾಲ ನೀಡಿ ಕೋಟಿ ಕೋಟಿ ಹಣ ಗಳಿಸಿದ್ದಾನೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ನಿನ್ನೆ ಚಾಮರಾಜಪೇಟೆಯ ಅಪೆಕ್ಸ್ ಅತಿಥಿ ಗೃಹದ ಮೇಲೆ ದಾಳಿ ನಡೆಸಿ ಮಂಜುನಾಥ್ ಗೌಡ್ನ ವಶಕ್ಕೆ ಪಡೆದಿದ್ರು. ತಡರಾತ್ರಿವರೆಗೂ ವಿಚಾರಣೆಯನ್ನ ನಡೆಸಿದ್ದ ಇಡಿ ಅಧಿಕಾರಿಗಳು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳು ಇಂದಿನಿಂದ 14 ದಿನಗಳ ಕಾಲ ಗ್ರಿಲ್ ಮಾಡಲಿದ್ದಾರೆ. ಅಲ್ಲದೆ ಪ್ರಕರಣದಲ್ಲಿ ಉಳಿದ 17 ಜನ ಆರೋಪಿಗಳ ಪಾತ್ರವೇನು, ಅಧಿಕಾರಿಗಳ ರಾಜಕಾರಣಿಗಳ ಕೈವಾಡದ ಬಗ್ಗೆಯೂ ತನಿಖೆ ನಡೆಸಲು ಇಡಿ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ಯಾರಿಗೆ ಈ ಪ್ರಕರಣ ಬುಡಕ್ಕೆ ಬರುತ್ತೋ ಕಾದು ನೋಡಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.